ಬಿಯಾಂಡ್ ಲಿಮಿಟ್ಸಿಗೆ ಎಂತೆಂಥ ಪರ್ಸನಾಲಿಟಿಗಳು ನಮ್ಮ ಸ್ಟುಡಿಯೋಕ್ಕೆ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ನಮ್ಮ ಜೊತೆ ಈಗ ಕೂತ್ಕೊಂಡವರು ತುಂಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಕರ್ನಾಟಕ ಫಿಲಂ ಚೇಂಬರ್ ಅಧ್ಯಕ್ಷರಾಗಿರೋರು ನರಸಿಂಹಲ್ ಅವರು. ನಮಸ್ಕಾರ ಸರ್. ತಮ್ಮನ್ನ ಏನು ಹಲವಾರು ವರ್ಷಗಳ ನಂತರ ತಮ್ಮನ್ನು ನೋಡ್ತಾ ಇದ್ದೀನಿ. ಫೋನ್ ಸಂಪರ್ಕನೂ ಇರಲಿಲ್ಲ. ಆದರೆ ಮೊನ್ನೆ ಯಾವುದೋ ಒಂದು ವೇದಿಕೆಯಲ್ಲಿ ಸಿಕ್ಕಿದಾಗ ತಾವು ನಾವು ಚೆನ್ನಾಗಿ ಮಾತಾಡ್ಸ್ಕೊಂಡ್ವಿ. ಸರ್ ಸಿಕ್ಕಲೇಬೇಕು, ತಮ್ಮನ್ನ ನೋಡಲೇಬೇಕು ಅಂದಾಗ ಒಂದು ಇದು ಮಾಡಿ ಅಪಾಯಿಂಟ್ಮೆಂಟ್ ಕೊಟ್ರಿ. ಸರ್, ನಾನು ಏನೇ ಕಟುವಾದ ಪ್ರಶ್ನೆ ಕೇಳಿದ್ರು ಕೂಡ ನೀವು ಕೇಳ್ಬೋದು. ಖಂಡಿತ ನನ್ನ ಕೈಯಲ್ಲಾಗಿದ್ದು ನಾನು 100% ಮನಸ್ಸಿಗೆ ನೋವು. ಒಳಗಡೆ ಒಂದು ಹೊರಗಡೆ ಒಂದು ಇಟ್ಕೊಂಡು ಮಾತಾಡೋದೇ ಇಲ್ಲ ನನ್ನ ಲೈಫಲ್ಲಿ ಯಾವತ್ತು. ಯಾವುದೇ ಪ್ರೆಸ್ ಮೀಟ್ ನಾನು ನೋಡ್ತಾ ಇದ್ರು ಕೂಡ ನೀವು ಕಾಣ್ತಾ ಇರಲಿಲ್ಲ. ಚೇಂಬರ್ಗೆ ಯಾಕೆ ಬರಲ್ಲ ಅಂತ. ಅಲ್ಲಿ ನೀವೊಂದು ಕೈಗೊಂಬೆ ಆಗಿದ್ದು. ಆಡಿಸುವವರು ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದ್. ತಾವು ಕೇಳಿದ್ರ ಕ್ವಶನು, ಈಗ ತಾವು ನಮ್ಮ ಒಡನಾಟ ಆಗಲಿ ಅಥವಾ ತಮ್ಮ ಏನ್ ಕಾರ್ಯವೈಖರಿ ಎಲ್ಲೋ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದಾಗ ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನೋಡಿ, ಬಿಯಾಂಡ್ ಲಿಮಿಟ್ಸಿಗೆ ಎಂತೆಂಥ ಪರ್ಸನಾಲಿಟಿಗಳು ನಮ್ಮ ಸ್ಟುಡಿಯೋಕ್ಕೆ ಬರ್ತಾ ಇದ್ದಾರೆ ಅಂದರೆ ವಂಡರ್ಫುಲ್. ಇಲ್ಲಿ ನಮ್ಮ ಜೊತೆ ಈಗ ಕೂತ್ಕೊಂಡವರು ಬಿಳಿ ಡ್ರೆಸ್ ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದಂತಹ ಮತ್ತು ಬಿಳಿ ಗಡ್ಡ ಇರುವಂತಹ ಒಬ್ಬರು ನನ್ನ ಸ್ನೇಹಿತರು. ಅವರೇ ಹೇಳಿದರು, ನಾವು ಪತ್ರಕರ್ತರಲ್ಲ, ನೀವು ಚೇಂಬರ್ ಅಧ್ಯಕ್ಷರಲ್ಲ ಅಂತ. ಚೇಂಬರ್ ಅಧ್ಯಕ್ಷರಲ್ಲದಿದ್ದರೆ ನಾವು ಇಲ್ಲಿ ಕರೀತಾನೆ ಇರಲಿಲ್ಲ, ಅವರು ಮಾತಾಡ್ತಾನೆ ಇರಲಿಲ್ಲ, ನಾವೆಲ್ಲೋ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಬಟ್ ಅವರು ತುಂಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು. ಕರ್ನಾಟಕ ಫಿಲಂ ಚೇಂಬರ್ ಅಧ್ಯಕ್ಷರಾಗಿರೋರು. ಅದ್ರ ಬಗ್ಗೆ ನಾನು ಕೆಲವು ಪ್ರಶ್ನೆ ಕೇಳಲಿಕ್ಕೆ ಹೋಗ್ತಾನೆ. ನರಸಿಂಹಲ್ ಅವರು. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ವೆಲ್ಕಮ್. ಥ್ಯಾಂಕ್ ಯು ಸರ್. ಈಗ ನನ್ನ ಮುಖ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ರಿ, ಬೆಳಗ್ಗೆ ಬೇರೆ ಆಗಿತ್ತು. ಇಲ್ಲ, ತಮ್ಮನ್ನ ಏನು ಹಲವಾರು ವರ್ಷಗಳ ನಂತರ ತಮ್ಮನ್ನು ನೋಡ್ತಾ ಇದ್ದೀನಿ. ಫೋನ್ ಸಂಪರ್ಕನೂ ಇರಲಿಲ್ಲ. ಆದರೆ ಮೊನ್ನೆ ಯಾವುದೋ ಒಂದು ವೇದಿಕೆಯಲ್ಲಿ ಸಿಕ್ಕಿದಾಗ ತಾವು ನಾವು ಚೆನ್ನಾಗಿ ಮಾತಾಡ್ಸ್ಕೊಂಡ್ವಿ. ಸರ್ ಸಿಕ್ಕಲೇಬೇಕು, ತಮ್ಮನ್ನ ನೋಡಲೇಬೇಕು ಅಂದಾಗ ಒಂದು ಇದು ಮಾಡಿ ಅಪಾಯಿಂಟ್ಮೆಂಟ್ ಕೊಟ್ರಿ. ಬಂದಿದ್ದೀನಿ. ಅಪಾಯಿಂಟ್ಮೆಂಟ್ ನಾವು ಕೊಟ್ಟಿದ್ದಲ್ಲ, ನೀವು ನಮಗೆ. ಅಲ್ಲ, ತಾವು ಕೇಳಿದಾಗ ನಾನು ಖಂಡಿತ ಬರ್ತೀನಿ. ಬ್ಯುಸಿಯಾಗಿರುವ ನರಸಿಂಹಲ್ ಅವರು ಇವತ್ತಿನ ಯಾವುದೋ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿದ್ರಿ. ಅದೇ ಇರ್ಲಿ, ಅದನ್ನು ಬಿಟ್ಟಾಕಿ ಇಲ್ಲಿ ಬಂದಿದೆ. ಖಂಡಿತ ತಮ್ಮ ಆಶೀರ್ವಾದ ಬೇಕಂತ ಬಂದಿರೋದು ಅಷ್ಟೇ. ಅದರಿಂದ ಏನು ಇಲ್ಲಿ ಇದೇನಲ್ಲ. ತಾವು ಒಂದು ಉನ್ನತ ಮಟ್ಟದಲ್ಲಿದ್ದೀರಿ. ತಮ್ಮ ಇದನ್ನ ನಾನು ಡಿಸಪಾಯಿಂಟ್ ಮಾಡಬಾರ್ದು. ನಂದು ವೈಯಕ್ತಿಕವಾಗಿ ಇವತ್ತೆಲ್ಲ ನಾಳೆ ಮಾಡ್ಕೊಳ್ಳೋಣ, ಆದರೆ ಇದು ಮುಗಿಸೋಣ ಅಂತೇಳಿ ಬಂದಿದ್ದೀನಿ ಸರ್. ನಾನು ಏನೇ ಕಟುವಾದ ಪ್ರಶ್ನೆ ಕೇಳಿದ್ರು ಕೂಡ ನೀವು ಕೇಳ್ಬೋದು. ಖಂಡಿತ ನನ್ನ ಕೈಯಲ್ಲಾಗಿದ್ದು ನಾನು 100% ಮನಸ್ಸಿಗೆ ನೋವು. ಒಳಗಡೆ ಒಂದು ಹೊರಗಡೆ ಒಂದು ಇಟ್ಕೊಂಡು ಮಾತಾಡೋದೇ ಇಲ್ಲ ನನ್ನ ಲೈಫಲ್ಲಿ ಯಾವತ್ತು. ಅದು ನನ್ಗೆ ಗೊತ್ತು. ಇರೋದು ಓಪನ್ ಆಗಿ ಮಾತಾಡ್ಬಿಡ್ತೀನಿ. ನನಗೆ ಗೊತ್ತು. ನಾನು ಹಾಗೆ ಯಾರು ದುಶ್ಮನ್ಗಳಾಗೋಬಿಡ್ಲಿ, ಯಾರು ಸ್ನೇಹಿತರಾಗ್ಲಿ ಚಿಂತೆ ಇಲ್ಲ. ನಾನು ಇರೋದ್ರ ಇದ್ದಾಗ ಹೇಳ್ಬಿಡ್ತೀನಿ. ನಾನೀಗ ಓಪನ್ ಆಗಿ ಪ್ರಶ್ನೆ ಕೇಳಲಿಕ್ಕೆ ಖಂಡಿತ ಮಾಡಿ, ನೋವು ಮಾಡ್ಕೋಬಾರ್ದು. ಖಂಡಿತ ಅಂಥದ್ದೇನಿದೆ ಸರ್. ಫಿಲಂ ಚೇಂಬರ್ ಒಂದು ಜವಾಬ್ದಾರಿಯುತ ಸಂಸ್ಥೆ. ಹೌದು. ಸರ್ಕಾರದ ಅನುದಾನದಲ್ಲಿ ನಡೀತಿರುವಂಥ ಒಂದು ಅದ್ಭುತವಾದ ಕಲ್ಪನೆಯ ಒಂದು ಸಾಕಾರ ಅದು. ನಾನು ತುಂಬ ಜನ ಅಧ್ಯಕ್ಷರನ್ನು ನೋಡಿದ್ದೀನಿ. ನಿಮ್ಮಷ್ಟು ಸಾಧು ಸಜ್ಜನ ಆಗಿರುವಂಥ ವ್ಯಕ್ತಿ ನಾನು ನೋಡಿಲ್ಲ. ಆ ಸೀಟಿಗೆ ಕೂತ್ಕೊಂಡಿರೋರು ಅರ್ಹರೋ ಅರ್ಹತೆ ಇಲ್ಲದವರು ಅಂತ ನಾನೇನು ಹೇಳಲಿಕ್ಕೆ ಹೋಗೋದು. ಬಟ್ ನನ್ನ ಒಂದು ಕಟುವಾದ ಪ್ರಶ್ನೆ ಏನಂದರೆ, ಅಲ್ಲಿ ನೀವೊಂದು ಕೈಗೊಂಬೆ ಆಗಿದ್ದೀರಿ. ಆಡಿಸುವವರು ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದ್. ಯಾವುದೇ ಪ್ರೆಸ್ ಮೀಟ್ ನಾನು ನೋಡ್ತಾ ಇದ್ದರೂ ಕೂಡ ನೀವು ಕಾಣ್ತಾ ಇರಲಿಲ್ಲ. ಇದ್ಯಾವಾಗ ಸಾರಾ ಗೋವಿಂದ್ ಅವರು ಮತ್ತೆ ಅಧ್ಯಕ್ಷರಾಗಿದ್ದಾರೆ ಅಂತ ನಮ್ಮಂಥವ್ರು. ನೀವೊಂದು ಪ್ರಶ್ನೆ ಕೇಳಿದಿರಿ, ಚೇಂಬರ್ಗೆ ಯಾಕೆ ಬರಲ್ಲ ಅಂತ. ಈ ಕಾರಣಕ್ಕೆ ಹೇಳಿ, ಕೈಗೊಂಬೆ ಆಗಿದ್ರ? ತಾವು ಕೇಳಿದ್ರ ಕ್ವಶನು, ಈಗ ತಾವು ನಮ್ಮ ಒಡನಾಟ ಆಗಲಿ ಅಥವಾ ತಮ್ಮ ಏನು ಕಾರ್ಯವೈಖರಿ ಎಲ್ಲೋ ಪ್ರೆಸ್ ಮೀಟಲ್ಲಿ ಮಾತಾಡಿದಾಗ ತಮ್ಗೆ ಅನಿಸಿರ್ಬೋದು. ಆದರೆ ನನಗೆ ಪರ್ಸನಲ್ ಆಗಿ ನನ್ನ ಬಂದು ಭೇಟಿಯಾದವ್ರಿಗಾಗಲಿ ಅಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದೀನಿ, ಕೈ ಗೊಂಬೆ ಆಗಿದ್ದೀನ
ಅಥವಾ ನರಸಿಂಹಳು ಏನಂತ ಹೇಳಿ ತೋರಿಸಿದಿನ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಪಾಪ ತಾವು ಕೆಲವು ಕೇಳ್ಪಟ್ಟಿರ್ತೀರಿ, ನೋಡಿರ್ತೀರಿ, ಅಲ್ಲ ಎಲ್ಲೋ ನೋಡಿದಾಗ ಅವರು ಕಾಣಿಸಿರ್ಬೋದು. ಆದರೆ ಯಾವುದೇ ರೀತಿಯಲ್ಲಿ ನನ್ನ ಸ್ಥಾನಕ್ಕೆ, ಆ ಸ್ಥಾನಕ್ಕೆ ನನ್ನ ಈ ಒಂದು ವರ್ಷದ ಅವಧಿಯಲ್ಲಿ 15ನೇ ತಾರೀಕು ಮುಗಿತಾ ಇದೆ, 1 ವರ್ಷ ಆಗತ್ತೆ. ಆದರೆ ಯಾವುದೇ ಸಮಸ್ಯೆ ಬಂದಾಗಲೂ ಆಗಲಿ ನನ್ನ ವೈಯಕ್ತಿಕ ಪರ್ಸನಲಲ್ಲಿ ಬಿಟ್ಟು ಕಡಾಖಂಡಿತವಾಗಿ ನಾನು ಅಲ್ಲಿ ನೆರವೇರಿಸಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಯಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಕಾದ್ರೆ ತಾವು ಅದನ್ನು ಪರಿಶೀಲನೆ ಮಾಡ್ಬೋದು, ಎಲ್ಲರ ತಾವು ಏನಂತಾರೆ ಎನ್ಕ್ವೈರಿ ಮಾಡ್ಬೋದು. ಖಂಡಿತ ಮೀಡಿಯಾದಲ್ಲಿ ತಾವು ನೋಡಿರ್ಬೋದು ಅಥವಾ ಕೆಲವ್ರ ಹತ್ರ ಕೇಳ್ಸೋನು ಇರ್ಬೋದು. ತಾವು ಹೇಳಿದ ಭಾವನೆ ಬೇರೆಯವರಲ್ಲೂ ಇತ್ತು ಅಲ್ವಾ? ಇದು ಎಲ್ಲೋ ಒಂದು ಕಡೆ ಕೈಗೊಂಬೆ ಆಗಿ ಯಾರೋ ಮಾಜಿ ಅಧ್ಯಕ್ಷರುಗಳು ಆದಾಗಲೇ ಬೇಕಾಗಿತ್ತು. ಅದಕ್ಕೆ ನಿಮ್ಮ ಹತ್ರ ಖಂಡಿತ ಹೇಳ್ಬಿಡಿ. ರೈಟ್. ಎಸ್, ವಾಟ್ಸಪ್ ನಾನು ಹೇಳ್ತೀನಲ್ಲ, ನೀವು ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಬಟ್ ಎಲ್ಲೋ ಹೊರಗಡೆ ಇರೋ ಟಾಕ್ ತಾವು ಕೇಳಿದ್ರಿ. ನಾನು ಅದಕ್ಕೆ ಕಡಾಖಂಡಿತ ಹೇಳೋದಾದರೆ ಖಂಡಿತ ಇಲ್ಲ. ನನ್ನದೇ ಧೋರಣೆಗಳು, ನನ್ನದೇ ಇದು. ಯಾವುದೇ ಸಮಸ್ಯೆ ಬಂದಾಗಲೂ ಜೊತೆಗೆ ಭಗವಂತ ನಮಗೆ ಪರವಾಗಿದ್ದಾರೆ, ಅದನ್ನು ನಂಬಿದ್ದೀನಿ ನಾನು. ಯಾವ ನಮ್ಗಂತ ಮೇಲ್ಪಟ್ಟ ಅಧ್ಯಕ್ಷರುಗಳಾಗ್ಬೋದು, ಇನ್ನೊಬ್ಬನಲ್ಲ, ನಾನು ಅಲ್ಲಿ ಕೂತ್ಕೊಂಡಾಗ ಯಾವುದೇ ಸಮಸ್ಯೆ ಬರಲಿ ಬಗೆಹರಿಸ್ಕೊಂಡು ಬಂದಿದ್ದೀನಿ. ಸಾರಾಗೊಂದಿನವರು ನಮ್ಮ ಟೀಮ್ ಲೀಡ್ರು ನಾನು ಹೇಳ್ತೀನಿ. ಖಂಡಿತ ಅವರು ನಮ್ಮ ಟೀಮ್ ಲೀಡ್ರಾಗಿ ಇದ್ದರು, ನನ್ನ ಜೈಗಲಿಸಿದ್ದಾರೆ. ಯಾವುದೇ ಸರ್ಕಾರದ ಸಮಸ್ಯೆ ಬಂದಾಗ ಜೊತೆಯಲ್ಲಿ ಬಂದಿದ್ದಾರೆ. ಆದರೆ ಅಲ್ಲೂ ನಾನು ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತೀನಿ ಹೊರತು ನಮ್ಮ ಲೀಡ್ರು ಮುಂದುವರಿಸ್ತಾರೆ ಅನ್ನೋದು ಎಲ್ಲೂ ನನಗೆ ತಿಳಿದಾಗೆ. ಅದೇ ರೀತಿ ಎಲ್ಲರೂ ಹೋದಾಗ ಪ್ರಥಮವಾಗಿ ನಮ್ಮನ್ನ ಇದು ಮಾಡಿದಾರೆ ಅವರೊಬ್ಬರೇ ಅಲ್ಲ ಸರ್. ಜಯಮಾಲಾ ಮೇಡಮ್ ಆಗ್ಬೋದು, KV ಚಂದ್ರಶೇಖರ್ ಆಗ್ಬೋದು, ಯಾರೇ ಒಂದು ಇದಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಹೋಗ್ತೀವಿ ಆದಾಗ ನನ್ನ ಸ್ಥಾನವನ್ನು ನನಗೆ ಕೊಟ್ಟು ಗೌರವಿಸ್ತಾ ಇದ್ರು. ಬಟ್ ಹೊರಗಡೆ ಅಟ್ಟಾಕಿರ್ಬೋದು. ಅಲ್ಲಲ್ಲ, ನಾನು ಹೇಳ್ತಿರೋದು ನಿಮ್ಮ ಸ್ಥಾನ ಖಂಡಿತ ಫಸ್ಟ್ ಹೇಳಿದೆ, ಸಾಧು ಸಜ್ಜನರು ನೀವು ಅಂತೇಳಿ. ಆಮೇಲೆ ಆ ಸೀಟಿಗೆ ಯೋಗ್ಯರು ಅಂತ ನಾನು ಹೇಳಿದ್ದೇನೆ. ಬಟ್ ನಮಗೆ ಕಂಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ತಪ್ಪಿಲ್ಲ ಸರ್, ನೀವು ಕೇಳಿದಾಗಲೇ ನಮ್ಗೆ ಅದ್ರ ಏನು ಹಿಂದೆ ಯಾವ ರೀತಿ ನಡ್ಕೊಂಡಿದ್ವಿ ಅನ್ನೋದು ನನಗೆ ಅರಿವಾಗಬೇಕಾದ್ರೆ ಅದು ತಾವು ಯಾರು ತಮ್ಮಂಥವ್ರು ಕೇಳಿದಾಗಲೇ ಬರೋದು. ಹಾಗಾಗಿ ಒಂದು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಯಾವುದೇ ಫಂಕ್ಷನ್ ಆಗ್ಬೋದು, ಯಾವುದೇ ಒಂದು ಇದಾಗ್ಬೋದು ಸರ್, ನಮ್ಗಂತ ದೊಡ್ಡವರು ಮಾಜಿಗಳು ಅಥವಾ ನಮಗೆ ಇನ್ನೇನೋ ಅಂದ್ಕೊಂಡ್ಬಿಟ್ಟು ಅವ್ರನ್ನ ಅಲ್ಲಿ ನಮ್ಮ ಸ್ಥಾನಕ್ಕೆ ಅಗೌರವ ತರುವಂಥ ಕೆಲಸಗಳನ್ನು ನಾನು ಲೈಫಲ್ಲಿ ಮಾಡಿಲ್ಲ. ಇಲ್ಲೇ ಅಲ್ಲ ಸರ್, ನಮ್ಮ ಮನೆಯಲ್ಲಿ ನಾನು ಬೆಳೆದಿರೋದು ಹಾಗೇನೆ. ನಮ್ಮ ಮಕ್ಕಳ ಹತ್ರ ಆಗ್ಬೋದು, ಮನೆಯವ್ರ ಹತ್ರ ಆಗ್ಬೋದು, ಎಲ್ಲೇ ಆಗಲಿ, ಸ್ನೇಹಿತರ ಹತ್ರ ಅದು ಆಲ್ಸೋ ನಾನು ಲೇಬರ್ ಮಾಡಿ ಮೇಲೆ ಬಂದವನು, ಕೂಲಿ ಅಂತಾರೆ, ಕೂಲಿ ಮಾಡಿ ಮೇಲೆ ಬಂದಿರೋನು. ಇವತ್ತು ಭಗವಂತ ಚೆನ್ನಾಗಿಟ್ಟಿದ್ದಾನೆ. ಒಂದು ಅದೆಲ್ಲ ಹೇಳ್ಕೊಬಾರ್ದು. ಸ್ವಲ್ಪ ಆ ಲೈಫ್ ಹೇಳಿ, ಆ ಲೈಫನ್ನು ಹೇಳಿ. ಕೂಲಿ ಮಾಡಿ ಮೇಲೆ ಬಂದು ಅಂತ ಹೇಳಿದ್ರೆ ಹೌದು ಸರ್, ಖಂಡಿತ ಜನಕ್ಕೆ ಗೊತ್ತಾಗಲಿ. ಇವತ್ತಿನ ದಿನ ಸರ್ ನಾನು ಹೇಳ್ಕೊಂಡಿದ್ದೀನಿ. ನಾನು ಎಲ್ಲೂ ಯಾವುದೋ ಒಂದು ನಿಮ್ಮ ಇದರಲ್ಲೇ ಹೇಳಿದ್ದೀನಿ, ಯೂಟ್ಯೂಬ್ ಚಾನಲಲ್ಲಿ ನನ್ನ ಹತ್ರನೇ ಹೇಳಿ, ವೀರಸ್ ಹತ್ರನೂ ಹೇಳಿದ್ದೀನಿ. ಯಾಕಂದ್ರೆ ನಾನೊಬ್ಬ SLC ಎಲ್ಲೋ ಅಲ್ಲಿ SLC ಫೇಲ್ ಆದಾಗ ನಮ್ಮ ತಾಯಿ ಮನೆ ಇಲ್ಲಿ ಗಾಂಧಿ ಬಜಾರ್ 11 ಬಸ್ ಸ್ಟಾಪ್, ತಮಗೂ ಗೊತ್ತಿರ್ಬೋದು. ಅಲ್ಲಿ ನಾನು ಚಿಕ್ಕವನಿದ್ದಾಗ ಬಂದು ಹೋಗ್ತಾ ಇದ್ದೆ ಬೆಂಗಳೂರಿಗೆ. ಅಷ್ಟು ಬಿಟ್ಟರೆ ನನಗೆ ಇಲ್ಲಿ ಕನ್ನಡನೂ ಬರೋಲ್ಲ, ಒಂದು ರೀತಿಯ ಒಂಥರ ವ್ಯಕ್ತಿ ನಾನು. ಆದರೆ ಸಿನಿಮಾ ಹುಚ್ಚು ಮೊದಲಿಂದಾನೇ ಇತ್ತು ನಮ್ಮಲ್ಲಿ. ಟೂರಿಂಗ್ ಟಾಕ್ಸ್ಗಳಿತ್ತು, 30 ಪೈಸಾ ಟಿಕೆಟ್ ಇತ್ತು. ಶೇಖಂಡ್ ಸೋಗಲ್ಗೆ ಇನ್ನೂ ಬೇರೆ ಹೇಳ್ಬೇಕಾದ್ರೆ ಇನ್ನೂ ಸಿಕ್ಕಂದ್ರಲ್ಲಿ ಏನೋ ಮಾವಿನಕಾಯಿ, ಕಲ್ಲೆಕಾಯಿ ಅದೆಲ್ಲ ಕೈಯೋದು, ಇಲ್ಲಿ ಬಂದು ಮಾರೋದು, ಅದಕ್ಕೆ ತಗೊಂಡೋಗಿ ಸಿನಿಮಾ ಟಿಕೆಟ್ ತಗೊಂಡು ಹೋಗೋದು, ಇಂಥವೆಲ್ಲ ಮಾಡ್ತಾ ಇದ್ದವರು. ಆ ಕಾಯೇ ಸಂಘೆ ಇತ್ತು. ಬಂದ ತಕ್ಷಣ ಇಲ್ಲಿ ಏನೋ ಬಂದ್ವಿ, SLC ಫೇಲ್ ಆದ ತಕ್ಷಣ ನಮ್ಮ ರಿಲೇಷನ್ಸು ನಮ್ಗೆ ಸಾಥ್ ಕೊಟ್ರು. ನಿಮ್ಮ ಒರಿಜಿನಲ್ ಊರಲ್ಲಿ ತಿರುಪತಿ ಹತ್ರ ಸರ್, ತಿರುಪತಿ ಹತ್ರ ಪುತ್ತೂರು ಅಂತ ಹೇಳಿ. ಇಲ್ಲಿಗೆ ಹೇಗೆ ಬಂದ್ರಿ? ಅದೇ ಅವಾಗ ಬಸ್ಗಳಿತ್ತು, ಬಸ್ಗಳಲ್ಲಿ ಬಂದ್ವಿ ನಾವು. ಅದೇ ಲೇಟಾಗಿ ಬರ್ತಾ ಇದ್ವಿ, ಈ ಥರ ಇಷ್ಟು ಫಾಸ್ಟ್ ಇಲ್ಲ. ಬೆಳಗ್ಗೆ ಹತ್ತಿದ್ರೆ 4:15 5 ಗಂಟೆಗೆ ಬರೋರು, ಬೆಳಗ್ಗೆ 7-8 ಗಂಟೆಗೆ ಎತ್ತಿದ್ರು. ಆ ರೀತಿ ಜರ್ನಿ. ಬೆಂಗಳೂರಿಗೆ ಯಾಕೆ ಬಂದ್ರಿ? ಬೆಂಗಳೂರಿಗೆ ಅಂದರೆ ನಮ್ಮ ತಾಯಿ ಮನೆಯಲ್ಲಿ. ಹಾಗಾಗಿ ನಮ್ಮ ರಿಲೇಷನ್ಸ್ ಅಲ್ಲಿ ಕೆಲವರು ನನ್ನ ಏಜ್ ಅವರು, ನಾನೇನು ಮಾಡ್ತಾ ಇದ್ದೆ, ಈ ಕೆಲಸ ಮಾಡ್ತೀವಿ, ಈ ಕೆಲಸ ಅಲ್ಲಿ ವ್ಯವಸಾಯ ಮಾಡೋಕೆ ಅಷ್ಟು ಮೈ ಬಗ್ಗಿಲ್ಲ. ಈ ಕಡೆ ಬಂದ್ಬಿಡೋಣ ಅಂತೇಳಿ ಸ್ಟಾರ್ಟಿಂಗಲ್ಲಿ ಒಂದು ಗಾರೆ ಕೆಲಸಕ್ಕೆ ಹೋಗ್ತೀನಿ, ಸಿಮೆಂಟ್ ಕೆಲಸಕ್ಕೆ. ಹೇಳಿ, ಅದು
ಎಲ್ಲೋ ಒಂದ್ ಕಡೆ ನನಗೆ ಅವಾಗ ಈ ವಾತಾವರಣ, ಬೆಂಗಳೂರಿನ ವಾತಾವರಣ ಈಗಿರ್ಲಿಲ್ಲ. ಅದು ಕೋಲ್ಡು. ಬೆಳಿಗ್ಗೆ 8 ಗಂಟೆ ಆದ್ಮೇಲೆ ಬಿಸಿಲು ಕಾಣಿಸೋದು. 2-3 ದಿನದ ಹಿಂದೆ ಚಳಿ ಇತ್ತಲ್ಲ, ಅದೇ ಚಳಿ ಅದಕ್ಕಂತ ಜಾಸ್ತಿ ಜಾಸ್ತಿ ಇತ್ತು. ಇತ್ತು. ಮಂಜು ಒಬ್ರಿಗೊಬ್ರು ಕಾಣಿಸ್ತಾ ಇರ್ಲಿಲ್ಲ. ಹೌದು. ಅಂತ ಟೈಮಲ್ಲಿ ನನಗೆ ಬೆಂಗಳೂರು ಬಂದಿದ್ದು. ಬಂದಾಗ ಕೂಲಿ ಕೆಲಸಕ್ಕೆ ಹೋಗೋನು ನಮ್ಮ ಅಣ್ಣ ಒಂದ್ರ ಜೊತೆಗೆ. ಹ. ಹಾಗಾಗಿ ಒಂದು 15 ದಿನ 20 ದಿನ ಮಾಡಿದೆ ಸರ್. ನನ್ಗೆ ಯಾಕೆ ಆಗಿಲ್ಲ. ಓಕೆ. ಬೇಡಪ್ಪ ಬೆಂಗಳೂರು ಸಾವಂತ ಓಡ್ಬಿಟ್ಟು. ಅಂದ್ರೆ ಏನು ಮೂಟೆ ಬರೋದಾ? ಅಲ್ಲ, ಹ. ಈ ಸಿಮೆಂಟ್ ಕಲ್ಸೋದು, ಗಾರೆ ಕೆಲಸ. ಗಾರೆ ಕೆಲಸ, ಓಕೆ. ಅದು ಎತ್ಕೊಡೋದು ಅಂತ ಕೆಲಸಗಳು. ಅದಾದ ನಂತರ ನಾನು ಯಾಕೋ ತೀರಾ ಶ್ರಮ ಬೀಳ್ತಾ ಇದ್ವಿ, ವ್ಯವಸಾಯಕ್ಕಂತ ಜಾಸ್ತಿ ಆಗ್ತಿದೆ, ಒಟ್ಬಿಡೋಣ ಅಂತ ಹೊಟ್ಬಿಟ್ಟೆ ಊರಿಗೆ. ಓಕೆ. ಮತ್ತೆ ಒಂದು 6 ತಿಂಗಳಲ್ಲಿ ಕಾಲ ಕಳೆದೆ. ಓಕೆ. ಕಾಲ ಕಳೆದ ತಕ್ಷಣ ನಾನು ಹಾರ್ಟ್ ಫುಲ್ ಆಗಿ ಹೇಳ್ತಾ ಇರೋದು ಇದು. ಯಾವುದೇ ಸಂಶಯ ಇಲ್ಲ ನನಗೆ ಯಾರಿಂದ ಏನಾಗ್ಲಿ. ಇಲ್ಲಿಂದಲೇ ಬರ್ಬೇಕು ಅಲ್ಲ, ಎಲ್ಲವನ್ನು. ಅದು 6 ತಿಂಗಳಾದ್ಮೇಲೆ ಒಬ್ಬ ಬಂದ ಸ್ನೇಹಿತ, ಪ್ರಸಾದ್ ಅಂತೇಳಿ. ಹ್ಮ್. ಅವನು ಒಂದು ಕೆಲಸ ಮಾಡು, ನೀನು ಬಾರೋ, ನಾನು ಒಂದು ಎಲೆಕ್ಟ್ರಿಕಲ್ ಕಂಪನಿಯಲ್ಲಿ ಮಾಡ್ತಾ ಇದ್ದೀನಿ, ಹೋಗೋಣ ಬಾ ಅಂದ. ಸರಿ ನೋಡೋಣಪ್ಪ. ಇಲ್ಲ ನೀ ಬಂದ್ಬಿಡು, ಒಂದು ಸೈಕಲ್ ಕೊಡ್ತಾರೆ, ಮಧ್ಯಾಹ್ನ ಆದರೆ ಊಟ ಕೊಡ್ತಾರೆ, ಅಂತ ಕಷ್ಟ ಏನಿಲ್ಲ, ಬಾ ಹೋಗೋಣ. ಸ್ವಲ್ಪ ನಂಗೆ ಏನೋ ಅವನು ಹೇಳಿದ್ದು ಓಕೆ ಅನ್ನಿಸ್ತು. ಮತ್ತೆ ವಾಪಸ್ ಬಂದೆ ಬೆಂಗಳೂರಿಗೆ. ಬಂದಾಗ ಎಲೆಕ್ಟ್ರಿಷಿಯನ್ ಆಗಿ ನನ್ನ ವೃತ್ತಿ ಜೀವನ ಪ್ರಾರಂಭ ಮಾಡಿದೆ. ಎಲೆಕ್ಟ್ರಿಷಿಯನ್ ಆಗಿ. ಎಸ್. ಶಾಕ್ ಕೊಡ್ಲಿಕ್ಕೆ ಜನಕ್ಕೆ. ಎಸ್, ಇರ್ಬೋದು. ಓಕೆ. ನೀವು ಬಿಲೀವ್ ಆರ್ ನಾಟ್, ಓನ್ಲಿ 6 months ಅಲ್ಲಿ, 6 ತಿಂಗಳಲ್ಲಿ ನಾನೊಬ್ಬ ಅದನ್ನೇ ಎಲೆಕ್ಟ್ರಿಕಲ್ ಗುತ್ತಿಗೆದಾರ ಆಗೋಗ್ಬಿಟ್ಟೆ. ಫ್ಯಾಂಟಾಸ್ಟಿಕ್. ಒಂದು ಆ ಧೈರ್ಯ ಮತ್ತು ಕೆಲಸ ಕಳ್ಸು, ಹ. ಬೇರೆಯವ್ರ ಮನೆಗಳಿಗೆ ನಾನೇ ಸ್ವತಃ ನನ್ನ ಹತ್ರ ಅಸಿಸ್ಟೆಂಟ್ಸ್ ಇಟ್ಕೊಂಡು ನಾನು ಓನ್ಲಿ 6 months ಅಲ್ಲಿ, 6 ತಿಂಗಳಲ್ಲಿ. 6 ತಿಂಗಳಲ್ಲಿ ಓಕೆ. 1 ವರ್ಷದಲ್ಲಿ ಲೈಸೆನ್ಸ್ ಮಾಡಿಸಿದ್ದೀನಿ. ಗೌರ್ಮೆಂಟ್ ಕಡೆಯಿಂದ ಲೈಸೆನ್ಸ್ ಗುತ್ತಿಗೆದಾರ. ಓಕೆ. ಕರ್ನಾಟಕ ವಿದ್ಯುತ್ ಬೋರ್ಡಲ್ಲಿ ನಾನು ಒಂದು ಲೈಸೆನ್ಸ್ ತಗೊಂಡಿದ್ದೀನಿ, contractor. ಲಕ್ಷ್ಮೀ ನರಸಿಂಹ ಎಲೆಕ್ಟ್ರಿಕಲ್ಸ್ ಅಂತೇಳಿ. ಅದನ್ನ ಒಂದು ಓನ್ಲಿ 5 years ನಡೆಸ್ಕೊಂಡಿದ್ದೆ. ನಮ್ಮ ಹತ್ರ ಕೆಲವರು ನಮ್ಮವರೇ ಆದ ಕೆಲವರು ಸಿಸಿಯನ್ನು ಇಟ್ಕೊಂಡಿದ್ದೆ. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೆ. ಇದೇ ಏರಿಯಾದ ಹಲವಾರು ಮನೆಗಳಿಗೆ ನಾನು ವಿದ್ಯುತ್ ದೀಪ ಕೊಡಿಸಿದ್ದೀನಿ. ಅದೇ ಟೈಮಲ್ಲಿ ಸ್ವಲ್ಪ ನಮಗೆ ಅಮೌಂಟ್ ಬರ್ತಾ ಇತ್ತು. ನಮ್ಮ ಚಿಕ್ಕಮ್ಮ ಅವರು ಒಬ್ಬರು ಅಲ್ಲಿಂದ ಬರೋರು, ಅಲ್ಲಿ ಅವರು ಪ್ರಾಪರ್ಟಿ ಮಾರ್ಕೊಂಡು ಬಂದರು. ನನ್ನ ಹತ್ರ ಸ್ವಲ್ಪ ಅಮೌಂಟ್ ತಂದು ಕೊಟ್ಟರು, ಇದು ಎಲ್ಲರ ಒಂದು ಸೈಟ್ ಕೊಡಿಸಿ ನನಗೆ ಅಂತ. ನಾನೇ ಒಬ್ಬ ಇಲ್ಲಿ ಅವರಲ್ಲಿ ಇರೋದ್ರಲ್ಲಿ ವಿದ್ಯಾವಂತ ಅಂತೇಳಿ ನನ್ನ ಹತ್ರ ಅಮೌಂಟ್ ಕೊಟ್ಟರು. ನಾನು ಅದನ್ನು ಅವ್ರಿಗೆ ಯಾವುದೋ ಒಂದು ನೋಡ್ತಾ ಪಡ್ತಾ ಒಂದು 1 year ಅಲ್ಲಿ ರಿಯಲ್ ಎಸ್ಟೇಟ್ ಮಾಡಿ ಟರ್ನ್ ಮಾಡಿದೆ. ಸೈಟ್ ತಗೊಳ್ಳೋದು ಮತ್ತೆ ಅದನ್ನ ಬಿಸ್ನೆಸ್ ಇಡೋದು. ಭಗವಂತ ನನಗೆ ಕಣ್ ತರ್ದ, ಕೈ ಹಿಡ್ದ. 2-3 ಪ್ರಾಪರ್ಟಿಗಳು ಚೇಂಜ್ ಮಾಡಿದೆ. ಒಂದು ಅಮೌಂಟ್ ಬಂತು. ಅವ್ರಿಗೆ ಒಂದು ಒಳ್ಳೆ ಸೈಟ್ ಕೊಟ್ಟು ಇದು ಮಾಡಿದ್ದೀನಿ. ಈಗಲೂ ಇದ್ದಾರೆ ಅವರು. ಅದಾದ ತಕ್ಷಣ ನನಗೆ ಒಂದಷ್ಟು ಸಿಕ್ತು ಅಮೌಂಟು. ಕಷ್ಟ ಏಕಾಏಕಿ ಸಿವಿಲ್ ಕೆಲಸಕ್ಕೆ ನುಗ್ಗಿದೆ. ಓಕೆ. ನಾನು ಇಲ್ಲಿ ಏನು ಎಲೆಕ್ಟ್ರಿಕಲ್ ಮಾಡ್ತಾ ಇದ್ನೋ ಓನ್ಲಿ 5-6 years ಅಷ್ಟೇ. ಓಕೆ. ಆಮೇಲೆ ನಮ್ಮ ಅವ್ರಿದ್ರಲ್ಲ, ಅವ್ರಿಗೆ ಎಲೆಕ್ಟ್ರಿಕಲ್ ಒಪ್ಸ್ಬಿಟ್ಟು ನೀವು ಮಾಡ್ಕೊಳ್ರಪ್ಪ ಅಂತೇಳಿ ನಾನು ಲೈಸೆನ್ಸು ಬಂದರೆ ಸೈನ್ ಮಾಡೋದು ಅಷ್ಟೇ. ನಾನು ಸಿವಿಲ್ ವರ್ಕ್ ಜಂಪ್ ಆದೆ. ಕೆಲವು ಬರ್ತಾ ಮೊತ್ತಕ್ಕೆ ಒಂದು ಸದರ ಇಷ್ಟ ಅಂತೇಳಿ ತಗೊಂಡು ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಬಂದ್ಬಿಟ್ಟೆ. ಬಂದ ತಕ್ಷಣ ಒಂದು 5-6 ವರ್ಷದಲ್ಲಿ ರಿಯಲ್ ಎಸ್ಟೇಟ್ ಮಾಡಿದೆ. ಎಕರೆಗಟ್ಟಲೆ ಜಮೀನು ತಗೊಳ್ಳೋದು, ಸೈಟ್ಗಳು ಮಾಡೋದು. ಅದೇ ಟೈಮಲ್ಲಿ ಇದು 2ನೇ ಜಮೀನು ನಂದು. ಇಲ್ಲಿ ಉತ್ತರಳ್ಳಿಯಲ್ಲಿ 6 ಎಕರೆ ಮಾಡಿದೆ. ಓಕೆ. ಅದು ಮಾಡಿ ಎಲ್ಲ ಸೈಟ್ಗಳು ಹಿಂಗಿಸಿ ಮಾಡ್ತಾ ಇದ್ದೆ. ನಮ್ಮ ಕಾಮಾಖ್ಯದವ್ರದ್ದು ಕನ್ಸ್ಟ್ರಕ್ಷನ್ಸ್ ಆಯಿತು. ಕನ್ಸ್ಟ್ರಕ್ಷನ್ ಆದಾಗ ಕಾಮಾಖ್ಯ ಇಲ್ಲಿ ಶ್ರೀನಿವಾಸ ಈಶ್ವರಿ ಅಂತ ಹೇಳಿದೆ ರಿಂಗ್ ರೋಡಲ್ಲಿ ಕಾಂಪ್ಲೆಕ್ಸ್, ಅವ್ರದ ಅಲೆ ಇದನ್ನ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದೆ. ಮಾಡಿದಾಗ ಅವ್ರ ಮಗ ಶ್ರೀನಿವಾಸ್ ಅಂತ ಹೇಳಿ, ವೆಂಕಟಪ್ಪ ಅವ್ರ ಮಗ ಶ್ರೀನಿವಾಸ್ ಅಂತ, ಅವ್ರ ಸ್ನೇಹಿತರಾದ್ರು. ಅವ್ರ ಜೊತೆಗೆ ಬರ್ತಾ ಹೋಗ್ತಾ ಗಾಂಧಿನಗರ ಹೋಗೋದು. ಇದ್ರದ್ದು ಹೇಗೆ ಟೆಂಟ್ ಆಗಿತ್ತು ಅದು, ಅದ್ರ ಹೇಗೆ ಅನ್ನೋದು ನೋಡ್ಕೊಳ್ತಾ ಏನಾರ ಮಾಡಿ ನಾನು ಸಿನಿಮಾ ಫೀಲ್ಡ್ಗೆ ದುಂಗ್ಬೇಕಂತೇಳಿ. ಅಂದ್ರೆ ಈಶ್ವರಿ, ಎಸ್, ಕಾಮಾಖ್ಯ ಅಂತ ಮೊದಲು, ಅವ್ರ ಮಗ ಶ್ರೀನಿವಾಸ್ ಅಂತ ಹೇಳಿ ಅವ್ರ ಜೊತೆಗೆ ಮಾಡಿದಾಗ ಇಲ್ಲಿ JP ನಗರದಲ್ಲಿ ಮಾರಿಯನಲ್ ಅಂತ ಇದೆ, ಒಂದು ಟೆಂಟ್ ಇತ್ತು. ಆ ಟೆಂಟನ್ನ ಲೀಸ್ಗೆ ಪಡ್ಕೊಂಡೆ
ಒಂದ್ ಕಡೆ ವರ್ಕ್ಸ್ ನಡೀತಾ ಇದೆ, ಓಕೆ ಓಕೆ. ಇನ್ನೊಂದ್ ಕಡೆ ತಿಂಗಳಿಗೆ ಇಷ್ಟು ಬಾಡಿಗೆ ಅಂತೇಳಿ ಹ್ಮ್. ನಾನು ರಾಮರಾಜ್ ಅಂತ ಒಬ್ಬ ವ್ಯಕ್ತಿ ಹ್ಮ್. ಗಾಂಧಿನಗರದಲ್ಲಿ ಆಂಧ್ರದವರು, ಹ್ಮ್. ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಈಗ ಎಲ್ಲೋ HMTನೋ ಇದರಲ್ಲಿ ಎಲ್ಲೋ ನಡೆಸ್ತಾ ಇದ್ದಾರೆ. ಓಕೆ. ಅವರು ಒಂದು ಪಾರ್ಟ್ನರ್ ಆಗಿ ಮಾಡ್ಕೊಂಡ್ವಿ. 3 ತಿಂಗಳು 4 ತಿಂಗಳು ಅವ್ರು ಇದ್ರು, ಅವ್ರು ಬಿಟ್ಬಿಟ್ರು. ನಾನೇ ಒಂದು 5 ವರ್ಷ ನಡೆಸಿದೆ. ಹ್ಮ್. ಹ್ಮ್. ಹಾಗಾಗಿ ನಾವು ಇಷ್ಟೆಲ್ಲ ಮಾಡಿದೀವಲ್ಲ, ಯಾಕೆ ಥಿಯೇಟ್ರ್ ಮಾಡಬಾರ್ದು, ಹ್ಮ್. ನಮ್ಮದೇ ಜಾಗ ಇದೆ, ಹ್ಮ್. ಇಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ಹ್ಮ್. ಒಂದು ಥಿಯೇಟ್ರ್ ಮಾಡಿದ್ದೀನಿ. ತಮಗೂ ಉತ್ತರಹಳ್ಳಿ, ಗೊತ್ತಿರುತ್ತೆ, ಉತ್ತರಹಳ್ಳಿ. ಕಾಂಪ್ಲೆಕ್ಸ್ ಇದೆ, ಥಿಯೇಟ್ರು ಇದೆ. ಹ್ಮ್. ಅದಾನಂತರ ನಾನು ಯಾವಾಗ ಯಾವ್ದೆಲ್ಲ ವೈಷ್ಣವಿ? ಎಲೆಕ್ಟ್ರಿಷಿಯನ್ ಆಗಿ ನಾನು ಇದು ಮಾಡಿದ್ನಲ್ಲ ಸರ್, ಹಾ. ಲೈಸೆನ್ಸ್ ತಗೊಳಕ್ ಹೋದ್ನಲ್ಲ, ಆವತ್ತೇ ಪಾನ್ ಕಾರ್ಡ್ ಮಾಡಿದ್ದೀನಿ. ಓಕೆ. ಸುಮಾರು 40 ಇಯರ್ಸ್ ಬ್ಯಾಕು ಹಾ. ನಾನು ಪಾನ್ ಕಾರ್ಡ್ ಮಾಡಿದ್ದೀನಿ. ಆವತ್ತಿಂದಾನು ಇನ್ಕಮ್ ಟ್ಯಾಕ್ಸ್ ಪ್ಲೇಯರ್ ಆಗಿ ಹಾ. ಎಲ್ಲೂ ನಾನು ಒಂದು ಗೌರ್ಮೆಂಟ್ಗಾಗ್ಲಿ ಇನ್ನೊಂದಕ್ಕಾಗ್ಲಿ ಮೋಸ ಇಲ್ಲ. ಇಲ್ಲ. ಹ್ಮ್. ನಂದು ಕ್ಲಿಯರ್ ಕಟ್ ಆಗಿರುತ್ತೆ. ನಂದಿದೆ, ನಮ್ಮ ಮನೆಯವ್ರದ್ದಿದೆ, ಹ್ಮ್. ನಮ್ಮ ಮಕ್ಕಳದಿದೆ, ಏನಿದೆಯೋ ಅದರಲ್ಲೇ ನಾವು ಇದು ಮಾಡ್ಕೊಂಡು ಬಂದಿದ್ವಿ. ಹ್ಮ್. ಹ್ಮ್. ಬಟ್ ಬೇರೆ ದುಂದು ವೆಚ್ಚಗಳಾಗಲಿ, ಬೇರೆ ಸೈಡ್ ಟ್ರ್ಯಾಕ್ ಆಗಲಿ, ಇನ್ನೊಂದು ಮಾಡೋದು ಇನ್ನೊಂದು ಮಾಡಿ ಯಾವುದೇ ಅಭ್ಯಾಸ ಇರಲಿಲ್ಲ. ಹ್ಮ್. ನಾನು ನೋಡ್ಕೊಂಡು ಮಾಡ್ಕೊಂಡು ಬಂದ್ಕೊಂಡೇ ಇದ್ದೀನಿ. ಊರಲ್ಲಿ ಯಾವುದೇ ಪ್ರಾಪರ್ಟಿ ಮಾರಿರಲಿಲ್ಲ, ಈಗ ಮಾರ್ತಾ ಇದ್ದೀನಿ. ಹ್ಮ್. ಎಲ್ಲೋ ಒಂದು ಕಡೆ ದೊಡ್ಡದಾಗಿ ಏನಾರ ಮಾಡೋಣ, ಒಂದೇ ಕಡೆ ಅಲ್ಲಲ್ಲಿ ಇದಾವೆ ಪ್ರಾಪರ್ಟೀಸ್, ಅದೆಲ್ಲ ಎತ್ಬಿಟ್ಟು ಒಂದೇ ಕಡೆ ಮಾಡಬೇಕು ಅನ್ನೋದು ಉದ್ದೇಶದಿಂದ ನಾನು ಕೈ ಹಾಕಿದ್ದೀನಿ. ಅದೇ ಆಗಲೇ ಹೇಳಿದೆ ಅವ್ರಿಗೆ, ಏನು ನಮ್ಮ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು ಹ್ಮ್. ಹಂಗೇನೆ ಈಗ ಲೇಟೆಸ್ಟಾಗಿ ಏನೇನು ಬರ್ತಾ ಇದ್ದಾವೆ ಅವೆಲ್ಲ ಮಾಡಬೇಕಂತೇಳಿ ಕೆಲಸ ವರ್ಕ್ ಸ್ಟಾರ್ಟ್ ಆಗಿದೆ. ಒಂದು 2-3 ತಿಂಗಳಿಂದ ಅಲ್ಲಿ ಕೆಲಸ ನಡೀತಾ ಇದೆ ಸರ್. ಓಕೆ ಓಕೆ. ಅಷ್ಟರಲ್ಲಿ ತಮ್ಮ ಒಂದು ಇದಕ್ಕೆ ಬಂದ್ವಿ, ಅಲ್ಲಿ ಟಚ್ ಆದ್ವಿ, ಈ ಕಡೆ ಬಂದ್ವಿ. ಒಂದು ಮಾತ್ರ ನಿಜ ಸರ್, ಎಸ್ ಸರ್. ನಾನು ಅಲ್ಲಿ ಕೂತ್ಕೊಂಡಿದ್ದ ದಿನ ಹಾ. ಇಂದ ಹಾ. ನನಗೆ ಇಲ್ಲಿವರೆಗೂ ದೈವ ಬಲ ಇರೋದು ಅನ್ನೋದು ಹಾ. ನನಗೆ ಗೊತ್ತಾಗಿದೆ ಸರ್. ಯಾಕಂದರೆ ಕೆಲವೆಲ್ಲ ಕಾಂಟ್ರವರ್ಸಿಗಳು ಬಂತು ಸರ್. ಹೌದು. ಸೋನು ನಿಗಮ್ದಾಗ್ಬೋದು, ನಮ್ಮ ಕಮಲ್ ಹಾಸನ್ ಅವ್ರದ್ದಾಗ್ಬೋದು, ಹಲವಾರು ನೀವು ನಂಬ್ತಾ ಬಿಡ್ತಾರೆ. ನಮ್ಮ ನಿರ್ಮಾಪಕರಲ್ಲಿ ಹಳೆ ಕೇಸ್ಗಳಿರ್ತಾವಲ್ಲ, ಹ್ಮ್. ಹ್ಮ್. ಅಂಥವೆಲ್ಲ ತಂದಿದ್ರು ಸರ್. ಇವತ್ತು ನೀವು ಚೇಂಬರ್ಗೆ ಬಂದರೆ ತೋರಿಸ್ತೀನಿ, ಯಾವ್ದಾರ ಒಂದು ಅಪ್ಲಿಕೇಶನ್ ಇಂಥದ್ದು ಆಗಿದೆ, ಹೀಗಾಗಿದೆ ಅಂದರೆ ನಾನು ಅದನ್ನು ತೆಗೆದು ಹಾಕಾಡ್ತಾ ಆಗ್ತಾ ಇಲ್ಲ. ಇಮಿಡಿಯೇಟಾಗಿ ಹ್ಮ್. ಹ್ಮ್. ಆಪೋಸಿಟ್ ಅವ್ರಿಗೆ ಫೋನ್ ಮಾಡೋದು, ಇನ್ನೂ ಮಾಡೋದು, ಕರೆಯೋದು, ಮಾಡೋದು, ಏನೋ ಒಂದು ಮಾಡಿಸ್ತಾ ಇದ್ವಿ. ಓಕೆ. ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಕೆಲವ್ರು ಹೇಳ್ತಾರೆ ಎಲ್ಲ ರೀತಿಯ ಹೇಳ್ಕೊಬೋದು, ಅವ್ರು ಯಾರು ಅವ್ರೇ ಆಡಿಸ್ದಂಗೆ ಆಡಿಸ್ತಾ ಇದ್ದಾರೆ ಅನ್ಬೋದು, ಇನ್ನೊಂದು ಅನ್ಬೋದು. ಆದರೆ ನಾವು ನಾನು ಕೇಳಿದ್ದೆ ಅಂದ್ರೆ ನಿಜ ಸರ್, ಈಗ ಫ್ರೇಮ್ ಒಳಗೆ ನೋಡಿದಾಗ ಹಾಗೆ ಸೈಡ್ ಲೈನ್ ಮಾಡ್ಕೊಂಡು ನಾನೇ ಮುಂದೆ ಬರ್ಬೇಕು ಅಂತ ಎಸ್ ಅದಿದೆ, ಆಗ್ಬಾರ್ದಿತ್ತು. ಅದಿದೆ. ನೀವು ತಪ್ಪಾಗಿ ಕೇಳಿದ್ರಂತ ನಾನು ಹೇಳಿಲ್ಲ. ಎಸ್. ಆದರೆ ಎಲ್ಲ ವಿಷಯದಲ್ಲೂ ಹ್ಮ್. ನಾನು ಮುಂದೆ ನಿಂತೇನೆ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. ಯಾವುದೇ ಆಗ್ಬೋದು, ಅಧ್ಯಕ್ಷ ಸ್ಥಾನದಲ್ಲಿ ಅಧ್ಯಕ್ಷನೇ ಮಾಡೋಂಥ ಥರನೇ ಮಾಡ್ಕೊಂಡು ಬಂದರು, ಜೊತೆಗೆ ಇರ್ತಾರೆ. ಅವರಷ್ಟೇ ನನ್ನ ಸೀಟ್ಗೆ ಧಕ್ಕಾದಂಥ ಕೆಲಸಗಳು ನಾನು ಇಲ್ಲಿವರೆಗೂ ಮಾಡಿಲ್ಲ. ಎಸ್ ಎಸ್. ಮಾಡಿದರೆ ಖಂಡಿತ ಖಂಡಿಸ್ತಾ ಇದ್ದೀನಿ. ಮತ್ತು ಜೊತೆಗೆ ಇದು ಮಾಡ್ತಾ ಇರಲಿಲ್ವಲ್ಲ ಹ್ಮ್. ಹ್ಮ್. ಅಂದ್ಕೊಂಡಿದ್ದೀನಿ. ಹ್ಮ್. ನಾನು ಏನಂದರೆ ನನಗೆ ಅಭ್ಯಾಸ ಇಲ್ಲ ಹ್ಮ್. ಬೇರೆ ಇದಾಗಲಿ. ಆಮೇಲೆ ತಾವಲ್ಲ ಸರ್, ಯಾರೇ ಬ್ರಹ್ಮದೇವರು ಬಂದು ಇಳಿದು ಏನಾರ ನನ್ನ ಮೈಂಡಿಗೆ ಬಂದ್ಬಿಟ್ರೆ ಹ್ಮ್. ಅದು ಮಾಡಬೇಕಂದ್ರೆ ಮಾಡಲೇಬೇಕು, ಮಾಡೇ ತೀರ್ತೀನಿ. ಈ ಸ್ಥಾನಕ್ಕೆ ಮುಟ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಮಾಡೇ ತೀರ್ತೀನಿ ಸರ್ ನಾನು. ಇವ್ರೇನು ಹೇಳಿದಾರಲ್ಲ ಇವತ್ತಲ್ಲ, ಹ್ಮ್. ಅದು ಯಾಕೆ ಮಾಡ್ತೀಯ? ಮೊನ್ನೆ ಕರಿಸೂಪ್ ನಮ್ಮ ಜಾಗಕ್ಕೆ ಬಂದ, ಹ್ಮ್. ಯಾಕೋ ನೀನು ಈ ಥರ ಮಾಡ್ಕೊಳ್ತಾ ಇದೀಯಾ? ಹ್ಮ್. ಬೇಕಾದ್ರೆ ಈಗ 2 ದಿನ 3 ದಿನ ಆಗಿರೋ ಈ ಮಾತು. ಹ್ಮ್. 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 ಯಾಕಂದ್ರೆ ನನ್ಗೆ ಯಾಕೋ ಭಾರಿ ವೇಸ್ಟ್ ಮಾಡ್ತಾ ಇದ್ದೇನೆ. ಏನ್ ಮಾಡ್ತಾ ಇದ್ದೆ? ಕೆರೆ ಮಾಡ್ತಾ ಇದ್ದೆ, ಕೆರೆ ಒಂದು ಮಾಡ್ತಾ ಇದ್ದೀನಿ ಎಲ್ಲಿ? ನಮ್ಮ ಜಾಗದಲ್ಲಿ. ಓಕೆ. ಅದು ಯಾಕೆ ಇಷ್ಟೊಂದು ದುಡ್ಡು ವೇಸ್ಟ್ ಮಾಡ್ತಾ ಇದೆಯಾ? ಯಾರು? ನಮ್ಮ ಕರಿಸೂಪ್ ಅಂತ ಅವ್ರ ಕೈಲಿ ಮಾಡಿಸ್ತಾ ಇದ್ರಿ? ಅವ್ರ ಪಕ್ಕದಲ್ಲಿ, ನಮ್ಮ ತೋಟದ ಪಕ್ಕದಲ್ಲಿ ಅವ್ರೊಂದು ರಿಸಾರ್ಟ್ ಟೈಪ್ ಮಾಡಿದ್ದಾರೆ. ಓಕೆ. ಅವ್ರು ಬರ್ತಾ ಹೋಗ್ತಾ ಅಲ್ಲಿ ಬರ್ತಾರೆ. ಓಕೆ. ಬಂದಾಗ ನಾನು ಯಾಕೆ ಮೊದಲಿಂದ ಹೇಳ್ತಾ ಇದ್ದೀನಿ, ನಿನ್ ಕಿವಿಗೆ ಹಾಕೊಳ್ಳಲ್ಲ ಅಂತ. ಆಯ್ತು ಬಿಡೋಣ, ಏನು ಕೈ ಹಾಕ್ಬಿಟ್ಟಿದ್ದೀನಿ, ಮಾಡ್ತೀನಿ, ಏನು ಒಂದು 50 ಲಕ್ಷ ಹೋಗ್ಬೋದಾ? ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ. ನಾನೇ ಅದೇ ಬರ್ದಿದ್ರೆ ಅದೇ ಆಗಲಿ ಬಿಡಿ. ನಾವು ಬಾಳ್ಬೇಕಂತ ಹೇಳಿ ನಮ್ಮ ಊರಲ್ಲಿ ಒಂದು ಗಾದಿಯಲ್ಲಿ ಅವ್ರು ಸಮಸ್ಯೆ ಗೊತ್ತಾಗಿಲ್ಲ ಏನು ಅಂತ. ಹ್ಮ್. ನಿಮ್ಮ ಸೈಟ್ ಪಕ್ಕದಲ್ಲಿ ಅವರೊಂದು ರೆಸಾರ್ಟ್ ತರ ಏನು ಒಂದು ಕಟ್ಟಿದ್ದಾರೆ. 4 ಕಿಲೋಮೀಟರ್ ಪಕ್ಕ. ಅದು ಕಟ್ಟಬಾರ್ದಿತ್ತು ಅಂತ ಹೇಳಿ? ಇಲ್ಲ ಸರ್, ನನ್ನ ಜಾಗದಲ್ಲಿ ಒಂದು ಕೆರೆ ಮಾಡ್ತಾ ಇದ್ದೀನಿ. ಹೌದು. ಒಂದು ಗುಡ್ಡೆ ಸೆಂಟ್ರಲ್ಲಿ ಇಡ್ತಾ ಇದ್ದೀನಿ. ಓಕೆ. ಅದು ಇದು ಫೋಟೋನು ಇದೆ, ಲೈವ್ ಕ್ಯಾಮ್ರಾದಲ್ಲಿ ಇದೆ. ಓಕೆ. ಕೆರೆ ಮಾಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಗುಡ್ಡೆ ಇದೆ, ರೌಂಡ್ ಕೆರೆ ತರ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಹೆವಿ ಖರ್ಚಾಗ್ತಾ ಇದೆ. ಓಕೆ. ಯಾಕೆ ಮಾಡಕ್ ಹೋಗ್ತೀಯ ನೀನು? ಆ ಗುಡ್ಡೆ ಬಿಟ್ಬಿಟ್ಟು ಆ ಕಡೆಗೆ ಮಾಡ್ಕೊ ಹೊಲದಲ್ಲಿ ಅಂದ್ರು. ಇಲ್ಲಪ್ಪ, ನನ್ಗೆ ಈ ತರ ಇದ್ರೆ ಬ್ಯೂಟಿ ಆಗಿರುತ್ತೆ ಅಂತೇಳಿ ಮಾಡ್ತಾ ಇದ್ದೀನಿ. ಮನಸ್ಸಿಗೆ ಬಂದ್ಬಿಟ್ಟಿದ್ರೆ ಮಾಡ್ಬಿಡ್ತೀನಿ ಅಷ್ಟೇ. ಮತ್ತೆ ಯಾರು ಬಂದು ನಮ್ಮ ಮನೆಯವರು ಮಕ್ಕಳು ಯಾರು ಬಂದ್ರು ಯಾರು ತಕರಾರೇನು? ಅದು ಮಾಡಬಾರ್ದು. ತಕರಾರಲ್ಲ,
ಫ್ರೆಂಡ್ಲಿ ಯಾಕೆ ಮಾಡ್ತಿ ಮಾರಾಯ ಅಂತ ಅಲ್ವಾ? ಫ್ರೆಂಡ್ಲಿ ಇಷ್ಟ ಯಾಕೆ ಖರ್ಚು ಮಾಡ್ತೀರಿ ನೀವು, ಓಕೆ ಓಕೆ ಹಿಂಗ್ ಮಾಡ್ಕೋ ಅಂತೇಳಿ. Okay. ನಮ್ಗ್ ಮನ್ಸಿಗೆ ಬಂದ್ಬಿಟ್ರೆ ಅದನ್ನೇ ಮಾಡ್ಕೋ ಅದನ್ನೇ ಮಾಡೋದು. ಆ ರೀತಿ ಬೆಳೆದಿರೋ ಹಂಗೆ ಓಕೆ ನಮ್ಮ ಗೋವಿಂದಣ್ಣ ಆಗ್ಬೋದು, ಇನ್ನೊಬ್ರು ತಕ್ಷಣ ಅವರು ಏನೋ ನಮ್ಗೆ ಹಿರಿಯರು ಆ ಕೇಸ್ ಆಗ್ಬೋದು, ಯಾವ್ದಾರ ಒಂದು ಡೆವಲಪ್ಮೆಂಟ್ಗೆ ಸ್ಟೆಪ್ ತಗೊಂಡಾಗ ನ್ಯೂ ಕಮಿಟಿ ಬಂದಾಗ ಅದು ಅಲ್ಲಿಗೆ ಆಗತ್ತಾ ಇಲ್ವೋ ಆ ಥರದ್ದೆಲ್ಲ ಇರ್ತವೆ. ಬಟ್ ಅಲ್ಲಿ ನಮ್ಮ ಅಲ್ಲಿ ಬೈಲದಲ್ಲಿ ಮೊನ್ನೆ ನಾನು ಬಂದಾಗ ಹೊಸ ಬೈಲ ಮಾಡಿದ್ದೀನಿ, ಅದರಲ್ಲಿ 2 years ಇಡೋಣ ಅಂತ ಮಾಡಿದ್ವಿ. ಅದು ಕೆಲವ್ರು ಒಪ್ಪಿಲ್ಲ, ಹಾಗಾಗಿ 1 ವರ್ಷ ನಂತೇನೆ ಮಾಡಿದ್ವಿ. ಆಮೇಲೆ ಸರ್ಕಾರದಲ್ಲಿ ನೋಡಿ ಸರ್, ಇಷ್ಟು ವರ್ಷದಲ್ಲಿ ತಾವು ನೋಡಿರ್ತೀರಿ, ನೀವು ಜರ್ನಲಿಸ್ಟ್ ಆಗಿದ್ದೀರಿ, ತಾವು ಎಲ್ಲರಿಗೂ ಗೊತ್ತಿರುತ್ತೆ ಸರ್. ನಾವು ಏನೇನು ಅಂದ್ಕೊಂಡು ಅವ್ರಿಗೆ ಮಾಡಿದ್ವು, ಅಪೀಲ್ ಮಾಡಿದ್ವು, ಎಲ್ಲವನ್ನೂ ಈ ವರ್ಷ ಇದು ಮಾಡಿದ್ದಾರೆ ಸರ್. ಕಾಂಗ್ರೆಸ್ ಗೌರ್ಮೆಂಟ್ ಓಕೆ ಒಂದು ಉದ್ಯಮ ಅಂತ ಘೋಷಣೆ ಮಾಡಿದ್ದಾರೆ ಸರ್, ಎಸ್ ಎಸ್ ಅನುಷ್ಠಾನಕ್ಕೆ ತಂದಿದ್ದಾರೆ ಸರ್. ಆಮೇಲೆ ಚಿತ್ರನಗರಿ